ಮುನ್ನಡೆಯಬೇಕು, ಒಳ್ಳೆಯ ಆಚರಣೆಗಳಲ್ಲಿ ಮುನ್ನಡೆಯಬೇಕು. ಜನ ನಮ್ಮನ್ನು ಶತಶತಮಾನಗಳು ಗತಿಸಿದರೂ ಗುರುತಿಸಬೇಕು ಅಂತಂದರೆ ಒಳ್ಳೆಯ ನಡತೆ, ಒಳ್ಳೆಯ ಆಚರಣೆಗಳಲ್ಲಿ ಯಾರು ಬದುಕುತ್ತಾರೆಯೋ ಅವರನ್ನು ಜಗತ್ತು ನೆನೆಯುತ್ತದೆ. ರಾವಣ ಎಂಥವನು? ರಾವಣ ಮಹಾವೀರ, ರಾವಣ ಮಹಾಶೂರ. ಬಂಗಾರದ ಅರಮನೆಯನ್ನು ಗೆದ್ದವನು, ಕುಬೇರನಿಂದ ಬಂಗಾರದ ಅರಮನೆ ಗೆದ್ದವನು. ಶಿವನನ್ನು ಒಲಿಸಿಕೊಂಡು ಅವನ ಆತ್ಮಲಿಂಗ ಪಡೆದವನು ರಾವಣ. ಆದರೆ ಕೆಟ್ಟ ಮಾರ್ಗವನ್ನು ಹಿಡಿದು ಬಿಟ್ಟ, ವ್ಯಭಿಚಾರದ ಮಾರ್ಗವನ್ನು ಹಿಡಿದು ಬಿಟ್ಟ. ಜಗತ್ತು ಇಂದಿಗೂ ಅವನನ್ನು ನಿಂದಿಸುವ ಹಾಗೆ ಆಗಿಬಿಟ್ಟ, ಇಂದಿಗೂ ನಿಂದಿಸುವ ಹಾಗೆ ಆಗಿಬಿಟ್ಟ. ಎದಕ್ಕಾಗಿ? ಅಧರ್ಮದ ಮಾರ್ಗ ಹಿಡಿದಿದ್ದಕ್ಕಾಗಿ. ಒಳ್ಳೆಯ ಮಾರ್ಗದಲ್ಲಿ ಮುನ್ನಡೆಯಬೇಕಲ್ಲ. ಹಾಗೆ ಮುನ್ನಡೆದರೆ ಭಗವಂತ ನಮ್ಮನ್ನು ಒಪ್ಪುತ್ತಾನೆ, ಮೆಚ್ಚುತ್ತಾನೆ. ಒಬ್ಬ ಮನುಷ್ಯ ಬಂದ, ಒಂದು ನದಿಯ ಬಳಿಗೆ ಬಂದ. ನದಿಯನ್ನು ಕೇಳ್ತಾನೆ, ಏ ನದಿಯೇ, ನಿನಗೆ ಹೊಸ ವರುಷ ಯಾವುದು ಅಂತ ಮನುಷ್ಯ ನದಿಯನ್ನು ಕೇಳ್ತಾನೆ. ನಿನಗೆ ಹೊಸ ವರುಷ ಅಂದರೆ ಏನು ಅಂತ ಕೇಳ್ತಾನೆ. ಆವಾಗ ನದಿ ಹೇಳುತ್ತೆ, ಮನುಷ್ಯನೇ, ನನಗೆ ಹೊಸ ವರುಷ ಎಂದರೆ ನಾನು ಬತ್ತಿದಾಗ ಆ ವರುಣ ದೇವನ ಕೃಪೆಯಿಂದ ಮಳೆ ಸುರಿದು ನಾನು ತುಂಬಿ ಪ್ರಾಣಿ ಪಕ್ಷಿಗಳ ದಾಹವನ್ನು ನೀಗಿಸುತ್ತಾ ರೈತರ ಬೆಳೆಗಳಿಗೆ ನೀರನ್ನು ಉಣಬಡಿಸುತ್ತಾ ಮುಂದೆ ಸಾಗುತ್ತೇನೆಯಲ್ಲ, ಆ ಸಮಯ ನನಗೆ ಹೊಸ ವರುಷ ಮನುಷ್ಯನೇ ಅಂತ ನದಿ ಹೇಳುತ್ತೆ. ಆವಾಗ ಮನುಷ್ಯ ಕೋಗಿಲೆ ಬಳಿಗೆ ಬರ್ತಾನೆ. ಏ ಕೋಗಿಲೆ, ನಿನಗೆ ಹೊಸ ವರುಷ ಅಂದರೆ ಯಾವುದು ಅಂತ ಕೋಗಿಲೆಯನ್ನು ಕೇಳ್ತಾನೆ. ಆ ಕೋಗಿಲೆ ಹೇಳುತ್ತೆ, ಮನುಷ್ಯನೇ, ನನಗೆ ಹೊಸ ವರುಷ ಅಂತಂದರೆ ಮಾಮರದ ಚಿಗುರು ಒಡೆದು ಆ ಚಿಗುರನ್ನು ನಾನು ಸವಿದು ಸುಂದರವಾಗಿ ಹಾಡುತ್ತೇನೆಯಲ್ಲ, ಎಲ್ಲರ ಮೆಚ್ಚುವಂತೆ, ಅದು ನನಗೆ ಹೊಸ ವರುಷ ಮನುಷ್ಯನೇ ಅಂತ ಕೋಗಿಲೆ ಹೇಳುತ್ತದೆ. ಮನುಷ್ಯ ಗಿಡ ಮರಗಳ ಬಳಿಗೆ ಬರುತ್ತಾನೆ, ಗಿಡ ಮರಗಳನ್ನು ಕೇಳುತ್ತಾನೆ. ಏ ಗಿಡ ಮರಗಳೇ, ನಿಮಗೆ ಹೊಸ ವರುಷ ಎಂದರೆ ಯಾವುದು ಅಂತ ಕೇಳ್ತಾನೆ. ಆವಾಗ ಗಿಡ ಮರಗಳು ಹೇಳುತ್ತವೆ, ಮನುಷ್ಯನೇ, ನಮಗೆ ಹೊಸ ವರುಷ ಎಂದರೆ ಯಾವುದು ಅಂದರೆ ನಾವು ಹಣ್ಣಾದ ಎಲೆಗಳನ್ನು ಉದುರಿಸಿ ಬರಡಾಗಿ ನಿಂತಾಗ ಒಂದು ಮಳೆ ಬಂದು ನಮ್ಮನ್ನು ಹಚ್ಚ ಹಸಿರನ್ನಾಗಿ ಮಾಡಿ ಹಣ್ಣು ಹಂಪಲ ಹೂವನ್ನು ಬಿಡುವುದನ್ನು ನಮಗೆ ಕಲಿಸಿಕೊಡುತ್ತದೆ, ಹಾಗೆ ನಮ್ಮನ್ನು ಬೆಳೆಸುತ್ತದೆಯಲ್ಲ, ಆ ಸಮಯ ನಮಗೆ ಹೊಸ ವರುಷ ಮನುಷ್ಯನೇ ಅಂತ ಗಿಡ ಮರಗಳು ಹೇಳುತ್ತವೆ. ಆಗ ಆ ಗಿಡ ಮರ ನದಿ ಕೋಗಿಲೆಗಳು ಸೇರಿ ಮನುಷ್ಯನನ್ನು ಕೇಳುತ್ತವೆ, ಏ ಮನುಷ್ಯನೇ, ನಿನಗ್ಯಾವುದು ಹೊಸ ವರುಷ, ನಿನಗೆ ಹೊಸ ವರುಷ ಎಂದರೆ ಯಾವುದು ಅಂತ ಮನುಷ್ಯನನ್ನು ಕೇಳುತ್ತವೆ. ಆಗ ಮನುಷ್ಯ ಹೇಳ್ತಾನೆ, ಯಾವ ರಾತ್ರಿ ಕುಡಿದ ಮತ್ತಿನಲ್ಲಿ ತೂರಾಡುತ್ತೇನೆಯೋ, ಮೋಜು ಮಸ್ತಿಯಲ್ಲಿ ಉರುಳಾಡುತ್ತೇನೆಯೋ, ರಸ್ತೆ ಚರಂಡಿಗಳಲ್ಲಿ ಮಿಂದೇಳುತ್ತೇನೆಯೋ, ಅದು ನನಗೆ ಹೊಸ ವರುಷ ಅಂತ ಮನುಷ್ಯ ಹೇಳುತ್ತಾನೆ. ಆವಾಗ ಆ ಕೋಗಿಲೆ, ಗಿಡ ಮರ ನದಿಗಳು ಹೇಳುತ್ತವೆ, ಮನುಷ್ಯನೇ, ಆ ಭಗವಂತ ನಿನ್ನೊಬ್ಬನನ್ನು ಈ ಭೂಮಿಯಲ್ಲಿ ಹುಟ್ಟಿಸದೇ ಹೋಗಿದ್ದರೆ ಇನ್ನೂ ಈ ಭೂಮಿ ಸುಂದರವಾಗಿರುತ್ತಿತ್ತು ಮನುಷ್ಯನೇ. ನೀನು ಬಂದು ಈ ಭೂಮಿಯನ್ನೆಲ್ಲ ಹಾಳು ಮಾಡಿಬಿಟ್ಟೆ. ನಿನಗೆ ಬದುಕುವುದೇ ಗೊತ್ತಿಲ್ಲ, ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದಲ್ಲ ಅನ್ನುವ ತಿಳಿಯುವ ಶಕ್ತಿ ನಿನಗೆ ಗೊತ್ತಿಲ್ಲ. ಯಾವುದನ್ನು ಆಚರಿಸಬೇಕು ಯಾವುದನ್ನು ಆಚರಿಸಬಾರದೆನ್ನುವ ಒಂದಿಷ್ಟು ಜ್ಞಾನ ಬೇಕಲ್ಲ ಮನುಷ್ಯನೇ. ಯಾವುದು ನಮ್ಮನ್ನು ಒಳ್ಳೆಯ ಪಥದಲ್ಲಿ ಮುನ್ನಡೆಸುತ್ತದೆಯೋ, ಯಾವುದು ನಮ್ಮನ್ನು ಪ್ರಪಾತಕ್ಕೆ ದೂಡುತ್ತದೆಯೋ ಎನ್ನುವುದು ಒಂದಿಷ್ಟು ತಿಳಿದುಕೊಳ್ಳಬೇಕಲ್ಲ ಮನುಷ್ಯನೇ ಅಂತ ಆ
ಪಕ್ಷಿ ಪ್ರಾಣಿಗಳು ಮನುಷ್ಯನಿಗೆ ಬೋಧನೆ ಮಾಡುತ್ತವೆ. ಒಂದಿಷ್ಟು ಕಲಿಯಬೇಕಲ್ಲ. ಹೊಸ ವರುಷ ಎಂದರೆ ಬದುಕಿನಲ್ಲಿ ಒಂದಿಷ್ಟು ಹೊಸ ಹರುಷವನ್ನು ತರುವುದೇ ಹೊಸ ವರುಷ. ದುಃಖಗಳನ್ನು ಮರೆಸಿ ಆನಂದಗಳತ್ತ ನಮ್ಮನ್ನು ಕೊಂಡೊಯ್ಯಬೇಕು. ಸದ್ವಿಚಾರಗಳತ್ತ ನಮ್ಮನ್ನು ಮುನ್ನಡೆಸಬೇಕು. ದೇವ ಮಂದಿರಗಳತ್ತ ನಮ್ಮ ಹೆಜ್ಜೆ ಹಾಕುವಂತೆ ಮಾಡಬೇಕು. ಗುರು ಹಿರಿಯರಿಗೆ ಗೌರವಿಸುವುದನ್ನು ಕಲಿಸಬೇಕು. ಗುರುಗಳ ಮಾರ್ಗದರ್ಶನದಲ್ಲಿ ಮುನ್ನಡೆಸುವಂತೆ ನಮ್ಮನ್ನು ಪ್ರೇರೇಪಿಸುವುದೇ ನಿಜವಾದ ಹೊಸ ವರುಷ. ಈಗ ಒಂದು ಪುಸ್ತಕವನ್ನು ಓದಲು ತೆಗೆದಿರ್ತೀರಿ. ಓದಾಕದಾಗ ಮೊದಲ 2 ಪುಟಗಳೇ ನಿಮ್ಮನ್ನು ಸೆಳೆದು ಆಕರ್ಷಿಸದಿದ್ದರೆ, ನಿಮ್ಮನ್ನು ಓದಲು ಪ್ರೇರೇಪಿಸದಿದ್ದರೆ ಆ ಪುಸ್ತಕವನ್ನು ಮುಚ್ಚಿಡುತ್ತೀರಿ. ಆ ಪುಸ್ತಕದ ಬಗ್ಗೆ ಓದುವ ಆಸಕ್ತಿಯನ್ನು ಕಳೆದುಕೊಳ್ಳುತ್ತೀರಿ. ಯಾಕೆ? ಮೊದಲ 2 ಪುಟಗಳು ನನಗೆ ಹಿಡಿಸದು ಎನ್ನುವ ಕಾರಣಕ್ಕಾಗಿ. ಹಾಗೆಯೇ ಹೊಸ ವರುಷದ ಆರಂಭ ಒಳ್ಳೆಯ ತನದಲ್ಲಿ ಆಚರಣೆಯಲ್ಲಿ ಆಗದಿದ್ದರೆ ಇಡೀ ವರುಷ ಹೇಗೆ ಆನಂದಮಯವಾಗಿ ಇರಬಲ್ಲದು ಹೇಳಿ? ಒಂದಿಷ್ಟು ಒಳ್ಳೆಯ ದಿಕ್ಕಿನಲ್ಲಿ ಸಾಗಬೇಕಲ್ಲ. ಸದ್ವಿಚಾರದ ಮಾರ್ಗದಲ್ಲಿ ಮನುಷ್ಯ ಮುನ್ನಡೆಯಬೇಕಲ್ಲ. ಒಬ್ಬ ಸಂತರು ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ. ಎಷ್ಟು ಸುಂದರವಾದ ಮಾತು ನೋಡಿ. ಜಗತ್ತಿನಲ್ಲಿ ಜಗಳಗಳು 2 ಸಂಗತಿಗಳಿಂದ ಹೆಚ್ಚು ಜಗಳಗಳು ನಡೆಯುತ್ತಿವೆ. ಬಹುತೇಕ ಜಗಳಗಳು ಆ 2 ಕಾರಣಕ್ಕಾಗಿಯೇ ಘಟಿಸುತ್ತಿವೆ. ಆ 2 ಸಂಗತಿಗಳು ಯಾವುವು ಅಂತಂದರೆ, ಒಂದು ಹೆಣ್ಣು ಮಕ್ಕಳ ಚಾಡಿಯ ಮಾತುಗಳು, ಇನ್ನೊಂದು ಗಂಡು ಮಕ್ಕಳ ಮದ್ಯಪಾನದ ಚಟಗಳು. ಹೆಣ್ಣು ಮಕ್ಕಳ ಚಾಡಿಯ ಮಾತುಗಳು ನಿಂತು ಬಿಟ್ಟರೆ, ಗಂಡು ಮಕ್ಕಳ ಮದ್ಯಪಾನದಂಥ ಚಟಗಳು ನಿಂತು ಬಿಟ್ಟರೆ ಆ ಕ್ಷಣವೇ ಜಗತ್ತಿನ ಬಹುತೇಕ ಜಗಳಗಳು ನಿಂತು ಹೋಗುತ್ತವೆ ಅಂತ ಆ ಸಂತರು ಹೇಳುತ್ತಾರೆ. ಮನುಷ್ಯ ಸಮುದ್ರ, ಸಾಗರ, ನೀರು, ಕೆರೆಗಳಲ್ಲಿ ಮುಳುಗಿ ಸತ್ತವರಿಗಿಂತ ಬಹುತೇಕ ಜನ ಚಿಕ್ಕ ಲೋಟ ಮಧ್ಯದಲ್ಲಿ ಮುಳುಗಿ ಸತ್ತವರೇ ಅಧಿಕ. ಮಧ್ಯದಲ್ಲಿ ಮುಳುಗಿ ಸತ್ತವರೇ ಅಧಿಕ. ಇದೇನು ಒಳ್ಳೆಯ ಆಚರಣೆ ಎನ್ನಿಸಿಕೊಳ್ಳೋದೇನು? ಇದೇನು ಬದುಕಿಗೆ ದೊಡ್ಡತನವನ್ನು ತಂದು ಕೊಡುವುದೇನು? ಬದುಕಿಗೆ ಗೌರವ ಬರಬೇಕಲ್ಲ. ಮನುಷ್ಯರಿಂದ ಅಲ್ಲ, ಭಗವಂತನಿಂದ ಬದುಕಿಗೆ ಗೌರವ ಬರಬೇಕಲ್ಲ. ನಾವು ನಡೆಯುವ ಮಾರ್ಗದಿಂದ ಆ ಗೌರವ ನಮಗೆ ಒದಗಿ ಬರುತ್ತದೆ. ನಮ್ಮ ಜೀವನದ ಚರಿತ್ರೆ 100 ಜನರಿಗೆ ಸ್ಫೂರ್ತಿ ಕೊಡಬೇಕಾದರೆ ನಾವು ಬದುಕುವ ಮಾರ್ಗ ಒಳ್ಳೆಯ ಚಾರಿತ್ರ್ಯಮಯವಾಗಿರಬೇಕು. ನಾವು ಬದುಕುವ ಮಾರ್ಗ ಒಳ್ಳೆಯ ಚಾರಿತ್ರ್ಯಮಯವಾಗಿ ಬಿಟ್ಟರೆ ನಮ್ಮ ಬದುಕು 100 ಜನರಿಗೆ ಸ್ಫೂರ್ತಿಯಾಗಿ ಮುನ್ನಡೆಸುತ್ತದೆ. ನಮ್ಮ ಬಗ್ಗೆ 100 ಜನ ಬರೆಯುತ್ತಾರೆ, ಓದುತ್ತಾರೆ, ಹೇಳುತ್ತಾರೆ. ಒಂದಿಷ್ಟು ಹಾಗೆ ಬದುಕುವುದನ್ನು ಕಲಿಯಬೇಕಲ್ಲ ಮನುಷ್ಯನೇ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದಿಷ್ಟು ಒಳ್ಳೆಯ ಆಚರಣೆಗಳತ್ತ ಹೆಜ್ಜೆ ಹಾಕಬೇಕಲ್ಲ. ಅದಕ್ಕೆ ಶರಣರು ಒಂದು ಕಡೆ ಹೇಳ್ತಾರೆ, ಸುಂದರವಾದ ಮಾತು ಹೇಳ್ತಾರೆ ಅವರು. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದೆಯಾದರೆ ಕೈ ಒಳಗಿನ ಲಿಂಗ ಘಟಸರ್ಪವಾಗುವುದು ಅಂತ ಹೇಳ್ತಾರೆ. ನೋಡಿ ಎಂಥ ಮಾತು ಇದು. ನುಡಿಯಲ್ಲಿ ಎಚ್ಚೆತ್ತು, ನೀ ಬಹಳ ಚಲೋ ಮಾತನಾಡ್ತೀಯ, ಸುಂದರ ಮಾತುಗಳನ್ನು ಆಡುತ್ತೀಯ. ಆದ್ರೆ ಆ ಮಾತುಗಳನ್ನು ಆಡಿದಷ್ಟು ಒಂದಿಷ್ಟು ನಡೆಯೋದಿಲ್ಲ ನೀನು. ಮತ್ತು ಆಡಿದ ಮಾತುಗಳ ಹಾಗೆ ನಡೆಯದಿದ್ದರೆ ನೀನು ಪೂಜಿಸುವ ದೇವ ನಿನಗೆ ಹೇಗೆ ಒಲಿಯುವನು? ಅವನೇ ನಿನ್ನನ್ನು ಶಿಕ್ಷಿಸುತ್ತಾನೆ. ಯಾರನ್ನು ನೀನು ಪೂಜಿಸುತ್ತೇವೆಯೋ ಆ ದೇವನೇ ನಿನ್ನನ್ನು ಶಿಕ್ಷಿಸುವಂತಾಗುತ್ತದೆ. ಯಾಕಂದರೆ ನೀನು ನುಡಿದಂತೆ ನಡೆಯದ ಕಾರಣಕ್ಕಾಗಿ. ಒಂದಿಷ್ಟು ನುಡಿಯಂತೆ ನಡೆ ಮನುಷ್ಯನೇ ಅಂತ ಹೇಳ್ತಾರೆ. ಬದುಕಿನಲ್ಲಿ
ಅಧರ್ಮದ ಪಥವನ್ನು, ಅಧರ್ಮದ ಮಾರ್ಗವನ್ನು ತೋರಿಸುವವರು ಅನೇಕರು ಸಿಗುತ್ತಾರೆ. ಅಧರ್ಮದ ಕಡೆಗೆ ಕೊಂಡೊಯ್ಯಲು ಸಾಕಷ್ಟು ಜನ ನಮಗಾಗಿ ಕಾಯುತ್ತಾ ನಿಂತಿರುತ್ತಾರೆ. ಈಗ ಹಳ್ಳಿಗಳಲ್ಲಿ ಹನುಮಂತ ದೇವರು ಓಕಳಿ ಆಚರಣೆ ಮಾಡ್ತೀವಿ. ಓಕಳಿ ಅದು ನಮ್ಮ ಬದುಕಿಗೆ ಪಾಠವನ್ನು ಕಲಿಸಿಕೊಡುವಂಥ ಓಕಳಿ ಮಾಡ್ತೀವಿ. ಹೆಂಗೆ ಮಾಡ್ತೀವಿ ಓಕಳಿಯನ್ನು? ಹನುಮಂತ ದೇವರು ಓಕಳಿ ಮಾಡ್ತಾರೆ ಹಳ್ಳಿಗಳಲ್ಲಿ. ಹೆಂಗೆ? ಎತ್ತರವಾದ ಕಂಬವನ್ನು ನೆಡ್ತಾರೆ. ನೆಟ್ಟು ಸುತ್ತಲೂ ರಾಡಿಯ ನೀರು, ಎತ್ತರವಾದ ಕಂಬ. ಮತ್ತು ಕಂಬ ಹೆಂಗಿರ್ತೈತಿ? ಹಿಡಿದ್ರೆ ಜರಿಬೇಕು, ಮುಟ್ಟಿದ್ರೆ ಜರಿಬೇಕು, ಅಂಥ ಕಂಬ. ಅದರ ಸುತ್ತಲೂ ರಾಡಿಯ ನೀರು. ಒಂದಿಷ್ಟು ಜನ ಮೇಲೆ ಆ ಕಂಬವನ್ನು ಹಿಡಿದು ಹತ್ತುವವನ ಕಾಲೆಳೆಯುವವರು, ಒಂದಿಷ್ಟು ಜನ ನೀರು ಎರಚುವವರು. ಮೊದಲ ಕಂಬ ಜರಿಯಾಕತೈತಿ, ಅಂಥದ್ರಾಗ ಮತ್ತೊಂದಿಷ್ಟು ಜನ ಕಾಲೆಳೆಯಾಕ ನಿಂತಾರ. ಮತ್ತು ಅಷ್ಟ ಆಗಂಗಿಲ್ಲ ಅಂಥೇಳಿ ನೀರು ಗೊಜ್ಜಾಕ ನಿಂತಾರ. ಇದರ ಮಧ್ಯೆ ತಪ್ಪಿಸಿಕೊಂಡು ಆ ಕಂಬವನ್ನು ಏರಬೇಕು. ಒಂದಿಷ್ಟು ಆಯ ತಪ್ಪಿ ಬಿದ್ದು ಬಿಟ್ಟರೆ ರಾಡಿಯ ನೀರಿನಲ್ಲಿ ಬೀಳಬೇಕು. ಹಾಗೆ ಮನುಷ್ಯ ಹತ್ತಬೇಕು. ಇದು ಸದ್ವಿಚಾರದ ನಡಿಗೆ ಅನ್ನೋದು ಹಾಗೆ. ಈ ಮಾರ್ಗದಲ್ಲಿ ಹೊರಟರೆ, ಒಳ್ಳೆಯ ಧರ್ಮ ಮಾರ್ಗದಲ್ಲಿ ಮನುಷ್ಯ ಹೊರಟರೆ, ನೂರಾರು ಜನ ನಿಂದಿಸುವವರು, ನೂರಾರು ಜನ ಕಾಲೆಳೆಯುವವರು, ನೂರಾರು ಜನ ಹೀಯಾಳಿಸಿ ಮಾತನಾಡುವವರು. ಇವರನ್ನು ತಪ್ಪಿಸಿಕೊಂಡು ಮೇಲೆ ಹತ್ತಬೇಕಲ್ಲ. ಮತ್ತು ಅವರು ನಮಗೆ ಮಾತಾಡಕತ್ತಾರ ಅಂಥೇಳಿ ನಾವು ಅವ್ರಿಗೆ ಅದ ಭಾಷೆಯಲ್ಲಿ ಮಾತುಗಳನ್ನು ಆಡಿದರೆ ರಾಡಿಯ ನೀರಿನಲ್ಲಿ ಬೀಳಬೇಕಾದೀತು. ಒಂದು ಬಾರಿ ಹತ್ತು ಮನುಷ್ಯನೇ ಆ ಕಂಬವನ್ನು ನೀನು ಮೇಲೆ ಹತ್ತಿಬಿಟ್ಟರೆ ಎಂಥದ್ದು? ಪಂಚಪಕ್ವಾನ್ನಗಳು ನಿನಗೆ ಪ್ರಾಪ್ತವಾಗಿ ಬಿಡುತ್ತವೆ. ಬೆಳ್ಳಿ ಕಡಗ ನಿನಗೆ ತೊಡಿಸುತ್ತಾರೆ. ಹಾಗೆ ಮೇಲೆ ಹತ್ತಿದ ತಕ್ಷಣ ಆ ಹನುಮಂತನ ಕೃಪೆ ಹೇಗೋ ಹಾಗೆ ಈ ಜೀವನದ ಪಥದಲ್ಲಿ, ಸದ್ವಿಚಾರದ ಮಾರ್ಗದಲ್ಲಿ ಉತ್ತುಂಗ ಶಿಖರ ತಲುಪಿಬಿಟ್ಟರೆ ಭಗವಂತನ ಕೃಪೆ ನಮಗೆಲ್ಲರಿಗೂ. ಭಗವಂತನ ಕೃಪೆ, ಒಂದಿಷ್ಟು ಭಗವಂತನ ಕೃಪೆ ಆಗುವ ಮಾರ್ಗದಲ್ಲಿ ಮುನ್ನಡೆಯಬೇಕಲ್ಲ. ನಿಜವಾದ ದೊಡ್ಡಸ್ತಿಕೆ, ನಿಜವಾದ ಗಳಿಕೆ. ಹಣ ನಿಜವಾದ ಗಳಿಕೆಯಲ್ಲ, ಆಸ್ತಿ ಅಂತಸ್ತು ನಿಜವಾದ ಗಳಿಕೆಯಲ್ಲ, ದೊಡ್ಡ ದೊಡ್ಡ ಮನೆಗಳು ನಿಜವಾದ ಗಳಿಕೆಗಳಲ್ಲ. ನಮ್ಮ ಆಚರಣೆ ನಿಜವಾದ ಗಳಿಕೆಯಾಗುತ್ತದೆ. ನಾವು ಅನೇಕ ಮಹಾತ್ಮರನ್ನು ನೆನೆಯುತ್ತೇವೆ, ಮಹಾಯೋಗಿಗಳನ್ನು ಕೊಂಡಾಡುತ್ತೇವೆ. ಸಿದ್ಧಾರೂಢ ಅಜ್ಜನನ್ನು ಪ್ರತಿ ಕ್ಷಣಕ್ಕೂ ನೆನೆಯುತ್ತೇವೆ. ಮಹಾಲಿಂಗೇಶ್ವರರ ಬಗ್ಗೆ ಪ್ರತಿದಿನವೂ ಭಜಿಸುತ್ತೇವೆ.